ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚೈತ್ರ ಶುಕ್ಲ ಅಷ್ಟಮಿಯ ದಿವಸ ಭವಾನಿ ಜಯಂತಿ, ಜಗನ್ಮಾತೆಯಾಗಿರುವಂತಹ ದುರ್ಗಾದೇವಿಯರು ಅವತಾರ ಮಾಡಿದ ದಿವಸ. ನಮ್ಮ ಎಲ್ಲ ದುರ್ಗಗಳನ್ನು ದಾಟಲು ಅಸಾಧ್ಯವಾಗಿರುವಂತಹ ಎಲ್ಲ ದುಃಖದ ಸಂಕೋಲೆಯನ್ನು ದಾಟಿಸುವಂತಹ ಮಹಾತಾಯಿ ದುರ್ಗಾದೇವಿ. ಚೈತ್ರ ಶುಕ್ಲ ಅಷ್ಟಮಿಯ ದಿವಸ ಜಗದಂಬೆಯ ದರ್ಶನವನ್ನು ಮಾಡಿದವರು ಆನಂದ ಸೌಭಾಗ್ಯವನ್ನು ಹೊಂದುತ್ತಾರೆ. ಚೈತ್ರಾಷ್ಟಮ್ಯಾಂ ಮಹಾಯಾತ್ರಾಂ ಭವಾನ್ಯಾಃ ಕಾರಯೇತ್ ಸುಧೀಃ ಅಷ್ಟಾಧಿಕಾಃ ಪ್ರಕರ್ತವ್ಯಾಃ ಶತಕೃತ್ವಃ ಪ್ರದಕ್ಷಿಣಾಃ. ಚೈತ್ರ ಶುಕ್ಲ ಅಷ್ಟಮಿಯ ದಿವಸ ಭವಾನಿಯ ಯಾತ್ರೆಯನ್ನು ಮಾಡಿ ದುರ್ಗಾದೇವಿಯ ಗುಡಿಗೆ ನಾವು ವಿಶೇಷವಾಗಿ ಹೋಗಿ 8 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಅಥವಾ ಸಾಧ್ಯವಿದ್ದವರು 100 ಪ್ರದಕ್ಷಿಣೆಯನ್ನು ಮಾಡಬಹುದು. ಏಕಾ ಚಂಡ್ಯಾಂ ರವೋ ಸಪ್ತ ತಿಸ್ರೋ ದದ್ಯಾದ್ವಿನಾಯಕೆ ಚತಸ್ರಃ ಕೇಶವೇ ದದ್ಯಾತ್ ವೃದ್ಧೇ ತ್ವರ್ಧಂ ಪ್ರದಕ್ಷಿಣಂ ಎಂಬ ನಿಯಮಾನುಸಾರವಾಗಿ 1 ದುರ್ಗಾದೇವಿಗೆ ಪ್ರದಕ್ಷಿಣೆಯನ್ನು ಮಾಡಲೇಬೇಕು. 1 ಮಾಡಲೇಬೇಕು. ಸಾಧ್ಯವಿದ್ದವರು 8 ಅಥವಾ 100 ಪ್ರದಕ್ಷಿಣೆಯನ್ನು ಮಾಡಿ, ವಿಶೇಷವಾಗಿ ಅವತ್ತಿನ ದಿವಸ ರಾತ್ರಿ ಭವಾನಿ ದೇವಿಗೆ ದೀಪೋತ್ಸವಾದಿಗಳನ್ನು ಮಾಡಿಸಬೇಕು. ದುರ್ಗಾ ಸ್ತೋತ್ರವನ್ನು ಮಹಾಭಾರತದಲ್ಲಿ ತಿಳಿಸಿಕೊಟ್ಟಿರುವಂತಹ ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಮತ್ತು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ದೀಪವನ್ನು ಅಲಂಕರಿಸಿ ಒಂದು ಕಲಶದಲ್ಲಿ ದೇವಿಯನ್ನು ಆವಾಹಿಸಿ ಪೂಜೆ ಮಾಡಿದವರಿಗೆ ಪುತ್ರ ಪೌತ್ರಾದಿ ಸಂಪತ್ತುಗಳು ದೊರೆಯುತ್ತವೆ. ಹಾಗೂ ಉತ್ತಮವಾದ ಪತ್ನಿ ಬೇಕು ಎನ್ನುವ ಅಪೇಕ್ಷೆ ಇದ್ದವರು ಪುರುಷರು ದುರ್ಗಾದೇವಿಯ ಪೂಜೆಯನ್ನು ಮಾಡಬಹುದು. ಉತ್ತಮವಾದ ಭರ್ತೃ ಗಂಡ ಬೇಕು ಎನ್ನುವ ಅಪೇಕ್ಷೆ ಇದ್ದ ಸ್ತ್ರೀಯರೂ ಕೂಡ ಈ ದುರ್ಗಾದೇವಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬಹುದು. ಈ ಅಷ್ಟಮಿಯ ದಿವಸ ರಾತ್ರಿಯಂದು ಬ್ರಾಹ್ಮಣರ ಅನ್ನ ಸಂತರ್ಪಣೆಯನ್ನು ಮಾಡಿಸಿ ದುರ್ಗಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಕಲೋ ದುರ್ಗಾ ವಿನಾಯಕೋ ಎಂದು ಹೇಳಿದ ಹಾಗೆ ಕಲಿಯುಗದಲ್ಲಿ ದುರ್ಗಾದೇವಿ ಹಾಗೂ ವಿನಾಯಕರು ನಮಗೆ ತುಂಬ ಬೇಗನೆ ಶೀಘ್ರವಾಗಿ ಫಲವನ್ನು ಕೊಡುತ್ತಾರೆ. ಆದ್ದರಿಂದ ಭವಾನೀಂ ಯಸ್ತು ಪಶ್ಯೇತ ಶುಕ್ಲಾಷ್ಟಮ್ಯಾಂ ಮಧೋ ನರಃ ನ ಜಾತು ಶೋಕಂ ಲಭತೆ ಸದಾನಂದಮಯೋ ಭವೇ. ಯಾರು ಈ ಶುಕ್ಲ ಪಕ್ಷ ಅಷ್ಟಮಿ ದಿವಸ ಭವಾನಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೋ, ಅರ್ಥಾತ್ ಪೂಜೆಯನ್ನು ಮಾಡುತ್ತಾರೋ, ಅವರು ಯಾವತ್ತಿಗೂ ತಮ್ಮ ಶೋಕವನ್ನು ದಾಟಿ, ದುಃಖವನ್ನು ದಾಟಿ ಯಾವಾಗಲೂ ಆನಂದಮಯರಾಗ್ತಾರೆ ಎನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ಅಂತಹ ದುರ್ಗಾಷ್ಟಮಿಯ ದಿವಸ ನಾವೆಲ್ಲರೂ ಕೂಡ ದುರ್ಗಾದೇವಿಯ ಪೂಜೆಯನ್ನು ಮಾಡೋಣ. ವಿಜಯದಾಸರು ತಿಳಿಸಿಕೊಟ್ಟಿರುವಂತಹ ದುರ್ಗಾ ಸುಳಾದಿಯನ್ನೂ ಸಹ ಪಾರಾಯಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.